ಈ ಮರದಲ್ಲಿ ಹಣ್ಣುಗಳಿವೆ, ಮರ ಯಾವ ಕಡೆ ಬಾಗಿದೆ, ಇವನ್ ಕಡೆ ಜಾಸ್ತಿ ಹಣ್ಣುಗಳಿದೆ, ಇವನಿಗೆ ಹಣ್ಣು ಕೂಡ ಸಿಗ್ತಾ ಇದೆ ಅದರಲ್ಲಿ ಅಲ್ವಾ. ಸೊ ಇವನಿಗೆ ಸಿಗ್ತಾ ಇದೆ, ಇವನಿಗೆ ಸಿಗ್ತಾ ಇಲ್ಲ, ಮತ್ತೆ ಇವನಲ್ಲಿ ನೋಡಿ ಕಡಿಮೆ ಇದೆ ಹಣ್ಣುಗಳು. ಸೊ ಅದಕ್ಕೋಸ್ಕರ ಇದೇನಾಯ್ತು, ಇದು ಇನ್ಇಕ್ವಾಲಿಟಿ, ಅಂದ್ರೆ ಅನ್ಈಕ್ವಲ್ ಆಕ್ಸೆಸ್ ಟು ಅಪಾರ್ಚುನಿಟಿ. ಅವಕಾಶಗಳು ಸರಿಯಾಗಿ ಸಿಗ್ತಾ ಇರಲ್ಲ, ಅವಕಾಶಗಳೇ ಸಿಗ್ತಾ ಇಲ್ಲ ಅವನಿಗೆ. ಇವನು ಪ್ರಯತ್ನ ಪಡ್ತಾ ಇದ್ದಾನೆ, ಇವನು ಪ್ರಯತ್ನ ಪಡ್ತಾ ಇದ್ದಾನೆ, ಬಟ್ ಅವಕಾಶ ಇವನು ಜಾಸ್ತಿ ಇದೆ, ಇವನು ಅವಕಾಶಗಳು ಜಾಸ್ತಿ ಇಲ್ಲ. ಇದನ್ನ ಅಸಮಾನತೆ ಅಂತ ಕರಿತೀವಿ. ಇದ್ರ ನೆಕ್ಸ್ಟ್ ಹಂತ, ಸರ್ಕಾರ ಏನಾದ್ರು ವ್ಯವಸ್ಥೆ ಮಾಡಿಕೊಡುತ್ತೆ, ಅದನ್ನ ಈಕ್ವಾಲಿಟಿ ಅಂತ ಕರಿತೀವಿ. ಇಲ್ಲಿ ನೋಡಿ ಏನ್ ಮಾಡಿದ್ರು ಅಂದ್ರೆ, ಇಬ್ಬರಿಗೂ ಸಮಾನವಾದಂತಹ ಏಣಿಗಳನ್ನ ಕೊಟ್ರು. ಇಬ್ಬರಿಗೂ ಏಣಿಗಳನ್ನ ಕೊಟ್ಟಿದ್ದಾರೆ, ಬಟ್ ಈಗ ಪೂರ್ತಿ ನ್ಯಾಯ ಸಿಕ್ಕಿಲ್ಲ. ಯಾಕಂದ್ರೆ ನೋಡಿ, ಗಿಡ ಇವನ್ ಕಡೆ ಬಾಗಿದೆ, ಹಾಗಾಗಿ ಇವನು ಜಾಸ್ತಿ ಹಣ್ಣುಗಳು ಸಿಗೋಕ್ ಸ್ಟಾರ್ಟ್ ಆದವು, ಇವನಿಗೆ ಹಣ್ಣು ಇನ್ನೂ ನಿಲ್ತಾನೆ ಇಲ್ಲ. ಇದು ಈಕ್ವಾಲಿಟಿ. ನಾವೇನಂತೀವಿ, ಆಯ್ತಲ್ಲ ಇವ್ರಿಗೂ ಕೊಟ್ಟಿದೀವಿ ಅವ್ರದವ್ರು ಪಡಿಬೇಕಲ್ಲ, ಹೌದಲ್ವಾ. ನೋಡ್ರಿ, ರಿಸರ್ವೇಶನ್ ವಿರೋಧ ಮಾಡೋರು ಹೇಳ್ತಿರ್ತಾರೆ, ರಿಸರ್ವೇಶನ್ ಯಾಕ್ರಿ, ಇಲ್ಲಿವರೆಗೂ ಅಷ್ಟೆಲ್ಲ ವ್ಯವಸ್ಥೆ ಸಿಕ್ಕಿರುತ್ತೆ, ಇವ್ರಿಗೆಲ್ಲ ಸಿಕ್ಕಿರುತ್ತೆ, ಇವ್ರಿಗೆ ಯಾಕೆ ಕೊಡ್ತಾ ಇದೀರಿ. ನೋಡ್ರಿ, ಪ್ರಾಬ್ಲಮ್ ಅಂದ್ರೆ ಇದು. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ. ನಾನು UPSC ಸ್ಟಡಿ ಮಾಡೋವರೆಗೂ ನನಗೂ ರಿಸರ್ವೇಶನ್ ಬಗ್ಗೆ ವಿರೋಧ ಇತ್ತು. ಯಾವಾಗ UPSC ಸ್ಟಡಿ ಮಾಡೋಕ್ ಸ್ಟಾರ್ಟ್ ಮಾಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ದೇಶದಲ್ಲಿ ಎಷ್ಟೆಷ್ಟು ಸಮಸ್ಯೆ ಇದೆ ಅಂತ ಹೇಳಿ. ಸೊ ಸರ್ಕಾರ ಈಗ ಈ ಲೆವೆಲ್ ನಿಂತಿಲ್ಲ, ಇದ್ರ ಮುಂದಿನ ಹಂತಕ್ಕೆ ಬಂದಿದೆ. ಏನಂತ ಅಂದ್ರೆ ಈಕ್ವಿಟಿ ಅಂತ ಹೇಳಿ. ಈಕ್ವಿಟಿ ಪದದ ಅರ್ಥ ಸಮತೆ. ನೋಡಿ ಇಲ್ಲಿ ಏನಾಯ್ತು ಅಂದ್ರೆ, ಇವನ್ಲಿ ಡಿಸ್ಟ್ರಿಬ್ಯೂಟೆಡ್ ಟೂಲ್ಸ್ ಅಂಡ್ ಅಸಿಸ್ಟೆನ್ಸ್. ಟೂಲ್ಸ್ ಗಳನ್ನ, ಏನು ಸಂಪನ್ಮೂಲ ಇರುತ್ತಲ್ಲ, ಸಲಕರಣೆ, ಅವುಗಳನ್ನ ಇಬ್ಬರಿಗೂ ಹಂಚಿಕೆ ಮಾಡೋದನ್ನ ಈಕ್ವಾಲಿಟಿ ಅಂತ ಕರೆದ್ ಬಿಡ್ತೀವಿ, ಬಟ್ ಇಬ್ಬರಿಗೂ ಸಿಗಲ್ಲ ಅವಾಗ. ಅದ್ರ ನೆಕ್ಸ್ಟ್ ಬರೋದು ಈಕ್ವಿಟಿ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರಿಗೆ ಅವ್ರ ಗುರಿಯನ್ನ ತಲುಪೋವರೆಗೂ ಸಹಾಯವಾಗುವಷ್ಟು ಸಲಕರಣೆಗಳನ್ನ ಕೊಡೋದು. ಇವನಿಗೆ ನೋಡಿ, ಈ ಹಣ್ಣು ಸಿಗೋವರೆಗೂ ಇವನಿಗೆ ಏನ್ ಮಾಡಿದ್ದಾರೆ, ಸ್ವಲ್ಪ ಎತ್ತರದ್ದು ಕೊಟ್ಟಿದ್ದಾರೆ, ಇವನಿಗೆ ಸ್ವಲ್ಪ ಕಡಿಮೆ ಇಟ್ಟಿರೋದನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ. ಸೊ ಇದು ಈ ತರ, ಇದನ್ನ ಏನಂತ ಕರಿತೀವಿ, ಕಸ್ಟಮ್ ಟೂಲ್ಸ್ ದಾಟ್ ಐಡೆಂಟಿಫೈ ಅಂಡ್ ಅಡ್ರೆಸ್ ಇನ್ ಇಕ್ವಾಲಿಟಿ. ಕಸ್ಟಮ್ ಟೂಲ್ಸ್, ಕಸ್ಟಮ್ ಅಂತ ಅಂದ್ರೆ ಅಡ್ಜಸ್ಟೆಡ್, ಅಂದ್ರೆ ನಮಗ್ ಬೇಕಾಗಿರೋ ತರ ಹೇಗೆ ಬೇಕು ಆ ತರ ಕಸ್ಟಮ್ ಅಂತ ಕರಿತೀವಿ ಅದನ್ನ. ಕಸ್ಟಮ್ ಅಂದ್ರೆ ಸಂಪ್ರದಾಯನೂ ಆಗುತ್ತೆ, ಕಸ್ಟಮ್ ಅಂತ ಅಂದ್ರೆ ನಮಗ್ ಬೇಕಾಗೋ ತರನು ಕೂಡ ಆಗುತ್ತೆ. ಸೊ ಇವನಿಗೆ ಕೊಟ್ಟರು, ಈಗ ಹಣ್ಣು ಇವನಿಗೆ ಸಿಗೋಕ್ ಸ್ಟಾರ್ಟ್ ಆಯ್ತು. ಬಟ್ ಇನ್ನೂ ಒಂದ್ ಸಮಸ್ಯೆ ಇದೆ ಇಲ್ಲಿ, ಏನ್ ಹೇಳ್ರಿ, ನೋಡಿ ಇನ್ನೂ ಹಣ್ಣುಗಳು ಜಾಸ್ತಿ ಇವ್ರಿಗೇನೆ ಇದೆ, ಇವ್ರಿಗಿನ್ನೂ ಹಣ್ಣುಗಳು ಕಡಿಮೆನೆ ಸಿಗ್ತಾ ಇದೆ. ಅದಕ್ಕೇನೆ ಸರ್ಕಾರ ಏನ್ ಮಾಡತ್ತೆ ಅಂತ ಅಂದ್ರೆ, ಈ ತರ ಇಬ್ಬರಿಗೂ ಜಾಸ್ತಿ ಸಿಗೋ ತರ ಮಾಡ್ಕೊಡತ್ತೆ. ಇದನ್ನ ಏನಂತ ಕರೆದ್ರು, ಜಸ್ಟಿಸ್. ಫಿಕ್ಸಿಂಗ್ ದ ಸಿಸ್ಟಮ್ ಟು ಆಫರ್ ಈಕ್ವಲ್ ಆಕ್ಸೆಸ್ ಟು ಬೋತ್ ಟೂಲ್ಸ್ ಅಂಡ್ ಅಪಾರ್ಚುನಿಟೀಸ್. ಸರ್ಕಾರ ಏನ್ ಮಾಡತ್ತಂದ್ರೆ, ಇಬ್ಬರಿಗೂ ಕೂಡ ಟೂಲ್ಗಳು ಮತ್ತು ಅಪಾರ್ಚುನಿಟಿ, ಟೂಲು ಮತ್ತು ಅವಕಾಶ ಇಬ್ಬರಿಗೂ ಒಂದೇ ತರ ಸಿಗೋ ತರ ಮಾಡತ್ತೆ. ಇದನ್ನ ಏನಂತ ಕರಿತೀವಿ, ಜಸ್ಟಿಸ್ ಅಂತ ಕರಿತೀವಿ. ಈ ತರ ಥಿಂಕ್ ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಬರಬೇಕು. ಮತ್ತೆ ಯಾರು ನೋಡಿ, ಇದರಲ್ಲಿ ನೀವೇನಾದ್ರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರೆ, ಟೆಲಿಗ್ರಾಮ್ ಅಂತೂ ಕಂಪಲ್ಸರಿ ಯೂಸ್ ಮಾಡ್ಬೇಕು UPSC ನವರು. ಎಕ್ಸ್ ಆಪ್ ಅಥವಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ ನೀವು, ಇದರಲ್ಲಿ ಮೋಟಿವೇಶನಲ್ ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪೇಜ್ ಗಳನ್ನ ಫಾಲೋ ಮಾಡ್ಬೇಕು. ಕಾಮಿಡಿ ಗಿಮಿಡಿ ಎಲ್ಲ ಜಾಸ್ತಿ ನೋಡಕ್ ಹೋಗ್ಬೇಡಿ, ಆಗೋ ತರ ಕಂಟೆಂಟ್ ಬರ್ತಾ ಇರುತ್ತೆ. ಇದು ನಾನು ಇವತ್ತು ಟ್ವಿಟರ್ ಅಲ್ಲಿ ಸಿಕ್ತು, ಇದನ್ನ ನಾನು ಈ ತರ ನೀಟಾಗಿ ರೆಡಿ ಮಾಡ್ಕೊಂಡು ಬಂದು ತೋರಿಸ್ತೇನೆ ನಿಮಗೆ. ಫಾಲೋ ಮಾಡ್ಕೊಳ್ತಾ ಹೋಗಿ, ನಿಮಗೆ ನಾಲೆಜ್ ಬರ್ತಾ ಹೋಗುತ್ತೆ. ನೀವೊಬ್ರು ಥಿಂಕರ್ ತರ ಆಗ್ಬೇಕು IAS ಅಂತ ಅಂದ್ರೆ.